ಕಾಲೇಜ್ದೊಳಗಂತೂ ಮಾಡಕ್ಕಂತೂ ಕೆಲಸ ಇಲ್ಲ ನಿಜ ಹೇಳ್ಬೇಕಂದ್ರೆ. ಅಂಡ್ ಎಕ್ಸಾಮ್ ಪ್ರಿಪರೇಷನ್ ನಡೆದವ, ಅದಕ್ಕೆ ನಾವು ಎಕ್ಸಾಮ್ ಪ್ರಿಪರೇಷನ್ ನಡ್ಸೀವಿ ಇಲ್ಲಿ. ನಮ್ಮ ಟೈಗರ್ ಮೇಡಮ್ ಇವೆಲ್ಲ ಮಾಡ್ಯಾರ ಅಂದ್ರೆ ಅವೆಲ್ಲ ಮೇಂಟೈನ್ ಮಾಡಕತ್ತೆ ನಾವೇ. ಅವರೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಅದನ್ನೇ ತಿಂತದೆ ನೀವು ಸದ್ದ ಹಸುವೆ ಸಿಕ್ಕಾಪಟ್ಟೆ ಅದರ್ಸಲಿನ ಫಸ್ಟ್ ತಿಂದು ಆಮೇಲೆ ಅಡಿಗೆ ಮಾಡ್ಕೋಬೇಕು ಬನ್ನಿ. ಏನೋ ಗೈಸ್ ದೊಡ್ಡ ಬೇಕಾ ತಂದಿನಿ ಅಂತ ಹೇಳಿದ್ರೆ ಹಂಗಾಯ್ತು ಏನಾಯ್ತು ಗೊತ್ತಿಲ್ಲ. ಇದನ್ನು ಎತ್ತಾಕೊಂಡು ಹೋಗ್ಯಾರ ಅಂತ ಅನ್ಸ್ಲಾತದ. ಇಷ್ಟಿಟ್ಟು ದಿನ 2 ದಿನ ಯಾವ ಬೆಕ್ಕುಗಳು ಹೋಗಲ್ಲ ಗೈಸ್. ಅದನ್ನ ಯಾರೋ ಕಟ್ ಹಾಕಿದ್ರು ಏನಾಯ್ತು ಅದನ್ನ ಎಕ್ಸ್ಪೈರ್ ಆಯ್ತು, ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಬೆಳಗ್ಗೆ ಅಲ್ಲ 11 ಗಂಟೆಗೆ ಮನೆಯಿಂದ ಸ್ಟಾರ್ಟ್ ಮಾಡಕತ್ತಿರೋದು. ಇವಾಗ ಪಟಾಪಟ ಅಂತೇಳಿಗೆ ಫ್ರೆಶ್ ಅಪ್ ರೆಡಿ ಆಗಿನಿ. ಹೋಗುವ ಬನ್ನಿ ಇವಾಗ ಕಾಲೇಜಿಗೆ. ಲೆಟ್ಸ್ ಗೋ ಗೈಸ್, ಕಾಲೇಜ್ಗೆ ಹೋಗ್ಬೇಕು. ಕಾಲೇಜ್ ಹೋಗ್ಬಿಟ್ಟು ಮುಂದೆ ಏನಾದ್ರು ತೋರಿಸ್ತೀನಿ ಈಗ ಬನ್ನಿ ಗೈಸ್. ನಮ್ಮ ಕಾಲೇಜ್ದೊಳಗಂತೂ ಮಾಡಕ್ಕಂತೂ ಕೆಲಸ ಇಲ್ಲ ನಿಜ ಹೇಳ್ಬೇಕಂದ್ರೆ. ಯಾಕೆ ಮಧ್ಯಾಹ್ನದ ಕೆಲಸ ಇರಲ್ಲ. ಅಂಡ್ ಎಕ್ಸಾಮ್ ಪ್ರಿಪರೇಷನ್ ನಡೆದವ, ಅದಕ್ಕೆ ನಾವು ಎಕ್ಸಾಮ್ ಪ್ರಿಪರೇಷನ್ ನಡ್ಸೀವಿ ಇಲ್ಲಿ. ನಮ್ಮ ಸುರಸುಂದರ ನೋಡ್ರಿ ಏನ್ ಮಾಡಕತ್ತಾನ. ಇವು ಒಳ್ಳೆ ಮನ್ಸಿರುವ ಗೈಸ್. ಈ ತರ ಎಲ್ಲ ಕಾಲೇಜ್ನ ಕುಲ್ಲ ಕೂತು ದಾನ್ಲಿ ಮಾಡೋಕಿನ ಈ ತರ ಎಲ್ಲ ಗಾರ್ಡನ್ಗೆಲ್ಲ ನೀರು ಹಾಕೋದಂದ್ರೆ ನಮ್ಮ ಟೈಗರ್ ಮೇಡಮ್ ಇವೆಲ್ಲ ಮಾಡ್ಯಾರ ಅಂದ್ರೆ ಅವೆಲ್ಲ ಮೇಂಟೈನ್ ಮಾಡಕತ್ತೆ ನಾವೇ. ಹೌದಿಲ್ಲ ಮನೆ ಆಯ್ತು ಇವಾಗ ಐತಲ್ಲ ಅದೆಲ್ಲ ಗಾರ್ಡನ್ ಎಲ್ಲ ಫುಲ್ ನೀರು ಬಿಟ್ಟಿವಿ. ನೀರು ಹೊಡ್ಬಿಟ್ಟು ಆಮೇಲೆ ಸಿಗ್ತೈತಿ ನಮ್ಗೆ. ಯಾಕಪ್ಪ ಅಂದ್ರೆ ನಮ್ಮ ಗೀತಾ ಮೇಡಮ್, ನಮ್ಮ ಟೈಗರ್ ಮೇಡಮ್ ಎಲ್ಲ ಕಷ್ಟಪಟ್ಟು ಅಲ್ಲೆಲ್ಲ ಅಷ್ಟೆಲ್ಲ ರೆಡಿ ಮಾಡ್ಯಾರ. ಅವಕ್ಕೆ ನೀರೇ ಹಾಕೋರು ಯಾರಿಲ್ಲ. ಅದಕ್ಕೆ ಅಂತೇಳಿ ನಾವೇ ಹೊಡಿತೀವಿ. ಮೊನ್ನೆ ಒಂದು ಸರ್ತಿ ಹೊಡೆದ್ವಿ, ಅವಾಗಿಂದ ಮಳೆ ಬಂದಿಲ್ಲ. ಮತ್ತು ಈಗ ನಾವು ಹೊಡಿತೀವಿ ಅದಕ್ಕೆ ಪಟಾಪಟ ಅಂತೇಳಿ ಎಷ್ಟು ನೀರು ಹೊಡಿತಾನೆ ನಮ್ಮ ಸುರಸುಂದ್ರ ಹೊಡಿತಾನೆ. ನಾವೆಲ್ಲ ಮ್ಯಾಗ ವಿಡಿಯೋ ಮಾಡ್ಕೊತಾರೆ. ನಾವೇ ಹೊಡೆದೇವ್ ಅನ್ನೋರು ಒಂದು ತಿರುಗಾಡ್ಬಿಟ್ರೆ ಆಮೇಲೆ ಹೇಳೋದು ಅಷ್ಟೇ. ಎತ್ಕೋ ಲೇ ಹಂಗಸ್ತೋ ಪೈಪ ಅದು ಹೊಡೆ ನಮ್ಮ VIP ಸ್ವಲ್ಪ ಒಳ್ಳೆ ಮತ್ತು ಯಾತ್ರ ಕಾಣಿಸ್ರಲ್ಲ ನೀವು ಗೈಸ್. ನನಗವ್ರು ಬಾರಿಕೆ ಅಂತ ಅಟ್ಯಾಕ್ ಮಾಡಕತ್ತಾರ. ಅವರೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್ ಹಂಗಾಗ್ಯದ ಈಗ. ಅಟ್ಯಾಕಿನ ಮೂಡ್ ನಂದದ ಈಗ. ಗೈಸ್ ಮನೆಗೆ ಬಂದೀನಿ. ಮನೆಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿನಿ. ಫ್ರೆಶ್ ಅಪ್ ಆಗಿ ಕುಂತಿದ್ದೆ. ಒಂದು ಸ್ವಲ್ಪ ಚಹಾ ಕುಡಿಬೇಕು, ಚಹಾ ಬ್ರೆಡ್ ತಿನ್ಬೇಕು ಅನ್ಸ್ಲತ್ತದ. ಸೊ ಅದಕ್ಕೆ ಒಂದಿಷ್ಟು ಏನಾದ್ರು ಹಾಲಾಗಿಲ್ಲ ತರ್ಬೇಕಂತ ಹೊಂಟೀನಿ. ಹಾಲು ಮತ್ತು ಬ್ರೆಡ್, ಚಹಾ ಬ್ರೆಡ್ ಅಂದ್ರೆ ಭಾಳ ದಿನ ಆಯ್ತು ಚಹಾ ಬ್ರೆಡ್ ತಿಂದು ಮೆತ್ತನ್ನ ಬ್ರೆಡ್. ಅದಕ್ಕೆ ಗೈಸ್ ಚಹಾ ಕುಡ್ದೆ ಭಾಳ ದಿನ ಆಯ್ತು ಆಲ್ಮೋಸ್ಟ್. ಅಂದ್ರೆ ಇವತ್ತು ಹೊರಗೆ ಕುಡ್ದಿನಿ, ಮನೆ ಮಾಡ್ಕೊಂತ ಕುಡ್ದೆ ಇಲ್ಲ ಜಾಸ್ತಿ. ಸೊ ಲೆಟ್ಸ್ ಗೋ, ಹೋಗಿ ಬೇಗ ಹಾಲು ಬ್ರೆಡ್ ತರಮಂತ. ಅಂಡ್ ಇನ್ನೂ ನಮ್ಮ ಸಿಂಬ ಇನ್ನೂ ಅದ್ರ ಮನೆಗೆ ಬಂದಿಲ್ಲರಿ. ಅದೇ ಒಂದು ತಿಳಿಲಾರ್ದಂಗೆ ಆಗ್ಯದ. ಯಾರ ಹತ್ರ ಇದ್ರೆ ಬಿಟ್ಟು ಬಿಡ್ರಿ. ಇಲ್ಲೇ ನಮ್ಮ ಸುತ್ತಮುತ್ತನವ್ರು ಯಾರಾದ್ರೂ ವಿಡಿಯೋ ನೋಡಕತ್ತೀರಿ ಅಂದ್ರೆ ನಿಮ್ಮ ಮನೆ ಬಲ್ಲಿ ಬಂದಿತ್ತು ಬಿಡ್ರಿ. ಯಾಕೆ ಕಟ್ಟಿ ಹಾಕಿರೋದು ಅಂತ ತಿಳಿಲಿಕ್ಕೆದ. ಅದು ಏನಪ್ಪ ಒಂದು ತಿಳಿಲಾರ್ದಂಗೆ ಬೆಕ್ಕುಗಳು. ಬನ್ನಿ ಗೈಸ್ ಹೋಗಿ ಫಟಾಫಟ ಅಂತ ಹೇಳಿಕೆ ಒಂದಿಷ್ಟು ತೊಗೊಂಬರಮಂತ. ಏನಪ್ಪ ಅಂದ್ರೆ ಹೇಳಿದ್ನಲ್ಲ ಅದೇ ಗೈಸ್ ಅಲ್ಲಿಂದ ಬಂದು ಇವಾಗ ನೋಡಿ ಚಹಾ ಮತ್ತೆ ಬ್ರೆಡ್ ಇವೆರಡು ರೆಡಿ ಅದ. ಈಗ ಚಹಾ ಬ್ರೆಡ್ ಅದನ್ನೇ ತಿಂತದೆ. ನೀವು ಸದ್ದ ಹಸುವೆ ಸಿಕ್ಕಾಪಟ್ಟೆ ಅದರ್ಸಲಿನ ಫಸ್ಟ್ ತಿಂದು ಆಮೇಲೆ ಅಡಿಗೆ ಮಾಡ್ಕೋಬೇಕು ಬನ್ನಿ ಮಾಡ್ಕೊಂಡು. ಗೈಸ್ ಊಟನೂ ಸಪಸಟ್ ಮಾಡಿ ಇವಾಗ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡೆ. ಅಂಡ್ ನಮ್ಮ ಸಿಂಬಾ ಇಲ್ಲಿವರೆಗೂ ಸಿಕ್ಕಿಲ್ಲ ಗೈಸ್. ನಿಜ ಹೇಳ್ಬೇಕಂದ್ರೆ ನಮ್ಮ ಸಿಂಬಾ ಇಲ್ಲಿವರೆಗೂ ಸಿಕ್ಕಿಲ್ಲ. ಯಾರು ಎತ್ತಾಕೊಂಡೋಗ್ಯಾರೋ ಏನು ಯಾಕಡೆ ಹೋಗ್ಯೋದು ಅದು ಮೊದಲೇ ಸಿಕ್ಕಿರೋ ಬೇಕಿತ್ತು. ಅಂದರೆ ಯಾರ್ದೋ ಮನೆಯಿಂದ ಕಳ್ಕೊಂಡಿರೋ ಬೇಕಿತ್ತು. ನನ್ನ ಹತ್ರ ಬಂದು ಒಂದು 2-3 ಮಂತ್ ಆಗಿರ್ಬೋದು. 2-3 ಮಂತಿಂದ ಆರಾಮಾಗಿ ತಿರುಗಾಡಿ ಬರ್ತಿತ್ತು. ಸೊ ನನಗಂತೂ ಅನಿಸಿಕೆ ಮತ್ತೆ ಯಾರೋ ಹಿಡ್ಕೊಂಡ್ರೆ ಅಂತೇಳಿ ನನಗೆ ಅನ್ಸ್ಲತ್ತದ. ಅದು ಈ ಥರ ಹೋಗಲ್ಲ. ಒಂದು ತಿಳಿಲಾರ್ದಂಗೆ ಆಗ್ಯದ ಗೈಸ್ ನಮ್ಗೆ. ಏನು ಮಾಡ್ಬೇಕು ಒಂದು ತಿಳಿಯಲಿಲ್ಲ. ಹೆಂಗಂದ್ರೆ ಅದು ಮನೆಯಿಂದ ಹೊರಗೆ ಹೋಗ್ತಿತ್ತು, ಹೊರಗೆ ಹೋಗಿ ತಿರುಗಾಡಿ ಮಾಡಿ ಬರ್ತಿತ್ತು. ಇದೆಲ್ಲ ಏರಿಯಾ ಅದು ತೋರಿಸ್ತೀನಿ ನಿಮ್ಗೆ ಕಾಣೋದಿಲ್ಲ, ನಿಮ್ಗೆ ಅರ್ಥನ ಆಗಲ್ಲ ಬಿಡ್ರಿ. ಅದು ನಾ ಇದನ್ನೆಲ್ಲ ಏರಿಯಾ ಇಷ್ಟೆಲ್ಲ ಎತ್ತಾಗಿ ಬರ್ತಿತ್ತು. ಅದು ಬೇಕಾ ಅಂದರೆ ನಾನು ಹೋಗಿರ್ತಿದ್ದೆಲ್ಲ ಹೊರಗಿದ್ದದ್ದು ಬರೋ ಟೈಮ್ದಾಗ ಅದು ಹೊರಗಡೆ ತಿರುಗ್ತಿತ್ತು. ಅಷ್ಟು ದೂರ ಎಲ್ಲ ಹೋಗಿ ಬರ್ತಿತ್ತು. ಬಟ್ ಯಾರು ಹಿಡ್ಕೊಂಡ್ರೆ ನನ್ನ ಅನಿಸಿಕೆ. ಯಾಕಪ್ಪ ಅಂದ್ರೆ ತುಂಬ ಸಿಕ್ಕಾಪಟ್ಟೆ ಮಾಸೂಮ್ ಬೆಕ್ಕದು. ಅಂದರೆ ಯಾರು ಬೇಕಾದ್ರೆ ಹಿಡ್ಕೊಂಡ್ರು ಆರಾಮಾಗಿ ಕೈ ಹಾಕೊಂಡ್ರದು ಅವ್ರ ಜೊತೆ ಹೋಗೋದು ಅಂತ ಬೆಕ್ಕದು. ಅಂದರೆ ಅಷ್ಟಮೇ ಅರ್ಥ ಮಾಡ್ಕೊರ ಅಂತ ದೊಡ್ಡ ಬೇಕು ನನ್ನ ಥರನೇ
ಅಲ್ಲಿಂದ ತಂದಾಗ್ಲಿದ್ದ ಆರಾಮಾಗಿ ಮನೆಗೆ ಅದಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಅಷ್ಟರ ಮೇಲೆ ಅದು ಎಷ್ಟು ಮಾಸೂಮ್ ಇತ್ತು ಅದು ನಮ್ಮ ಸಿಂಬಾ ಅನ್ನೋದು. ಏನೋ ಗೈಸ್ ದೊಡ್ಡ ಬೇಕಾ ತಂದಿನಿ ಅಂತ ಹೇಳ್ತಾರೆ, ಹಂಗಾಯ್ತು ಏನಾಯ್ತು ಗೊತ್ತಿಲ್ಲ, ನೋಡುವ ಸಿಗ್ತದೇನಿಲ್ಲ ಅಂತ ಹೇಳ್ತಾರೆ. ಆದಷ್ಟು ಹುಡ್ಕಕ್ಕೆ ಟ್ರೈ ಮಾಡಕತ್ತೀನಿ. ಬರ್ತಾ ತಂದ್ಕೊಂಡೆ ಬರಲಾಗ್ಯದ ಅದು, ಹುಡುಕ್ಬೇಕು. ಅಂದರೆ ಇಲ್ಲೆಲ್ಲ ಸುತ್ತ ಕೇಳೀನಿ ಅಂದ್ರೂ ಗೊತ್ತಿಲ್ಲ ಅಂದ್ರೆ ನಾರೇ ಏನು ಮಾಡ್ಲಿಕ್ಕೆ ಆಗ್ಬೋದು. ನಮ್ಮ ಸ್ವೀಟಿನೂ ಹಿಂಗೆ ಹೋಯ್ತು ಅಂದ್ರೆ ಅದನ್ನು ಎತ್ತಾಕೊಂಡು ಹೋದ್ರು ಆ್ಯಂಡ್ ಇದನ್ನು ಎತ್ತಾಕೊಂಡು ಹೋಗ್ಯಾರ ಅಂತ ಅನ್ಸ್ಲಾಗ್ತದ. ಇಷ್ಟೆರಡು ದಿನ 2 ದಿನ ಯಾವ ಬೆಕ್ಕುಗಳು ಹೋಗಲ್ಲ ಗೈಸ್. ಕ್ಯಾಟ್ಸ್ಗಳಂದ್ರೆ 2 ದಿನ ಅಂತೂ ಹೋಗೋದೇ ಇಲ್ಲ. ಹೋದ್ರೆ ಒಂದಿನ ಒಂದು ನೈಟ ಹೋಗಿ ವಾಪಸ್ ಬರ್ತಾವೆ. ಬಟ್ 2 ಡೇಸ್ ಎಲ್ಲ ಹೋಗೋದು ಸುಳ್ಳು. ನೋಡುವ ಗೈಸ್ ಏನಾಗುತ್ತೆ ನಮ್ಮೂ ಅರ್ಥನೇ ಆಗಲ್ಲ ಅದು ಈ ಬೆಕ್ಕುಗಳದಂತೂ. ನಾನು ಇಷ್ಟು ಕಷ್ಟಪಟ್ಟು ತಂದು ಸಾಕಿರ್ತೀನಿ, ಫುಡ್ ತಂದು ಹಾಕಿ ಎಲ್ಲ ಚಂದ ಹಾಕಿ ಸಾಕಿರ್ತೀನಿ. ಅಷ್ಟಾದ್ರೆ ಈ ಥರ ಆಗೋಣ ಒಂಥರ ಮಾನಸಿಕ ಆಗುತ್ತೆ. ಎಷ್ಟು ಮಾಡಿದ್ರು ಮತ್ತೆ ಅಲ್ಲಿಗೆ ಬಂತಲ್ಲಪ್ಪ ಅಂತ ಹೇಳಿದ್ರೆ ಅವು ಚಿಕ್ಕ ಬೇಕಿದ್ದು ಅವಕ್ಕೆ ಡಿಸೀಸ್ ಬಂತು ಅಂದ್ರೆ ವೈರಸ್ ಬಂದು ಹೌದು, ಇಲ್ಲಾಂದ್ರೆ ಅವು ಹೋಗ್ತಿರ್ಲಿಲ್ಲ. ನನಗೆ ಗೊತ್ತದ, ಫುಲ್ ಕನ್ಫರ್ಮ್ ಆಗಿ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಹೋಗ್ತಿರ್ಲಿಲ್ಲ ಅವು ಚಿಕ್ಕ ಬೇಕಿದ್ದಾಗಿಂದ ನಾನು ಸಿರಂಜಿಂದ ಹಾಲು ಕುಡಿಸಿ ಬೆಳೆಸ್ದವನ ಅಂತ ಅಷ್ಟು ದೊಡ್ಡ ಮಾಡಿದ್ದೆ ನಾನು. ಅವು ಹೋಗ್ತಿರ್ಲಿಲ್ಲ, ಅವು ಏನೋ ಡಿಸೀಸ್ ಬಂದು ಹೋಯ್ತು ಆ್ಯಂಡ್ ಒಂದಂತೂ ಎಕ್ಸ್ಪೈರ್ ಆಯಿತು. ಅದ್ರ ಜೊತೆ ಇದು ನಮ್ಮ ಸ್ವೀಟಿ ಅದು ಡಿಸೀಸ್ ಬಂದ ಕಾರಣದಿಂದ ಮನೆ ಬಿಟ್ಟು ನಾನು ಅದಕ್ಕೆ ಔಷಧ ಹಾಕೋದು ನೋಡಿ ಹೆದರಿ ಐತಲ್ಲ ಅದು ಮನೆ ಬಿಟ್ಟು ಹೋಗಿತ್ತು. ಅದನ್ನು ಯಾರೋ ಕಟ್ ಹಾಕಿದ್ರು ಏನಾಯ್ತು ಅದನ್ನು ಎಕ್ಸ್ಪೈರ್ ಆಯ್ತು. ಅದು ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಇದ್ರೆ ಚಲೋ ಆಗುತ್ತೆ, ಎಲ್ಲಾಕೆ ಇರಲಿ, ಬಟ್ ಜೀವಂತ ಇರಲಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಇವಾಗ ಐತಲ್ಲ ಒಂದು ತಿಳಿಲಾರ್ದಂಗೆ ಆಗ್ಯದ. ನಮ್ಮ ಸಿಂಬಾನು ಮಿಸ್ಸಿಂಗ್ ಅದ. ಸಿಂಬಾ ಇಸ್ ಮಿಸ್ಸಿಂಗ್. ಅದೇ ಮಾನಸಿಕ ಗೈಸ್. ಒಬ್ಬ ಇರ್ಬೇಕಲ್ಲ ಮನ್ಯಾಗ, ಅದೇ ಬೇಸರ. ನಾನು ಸಿಕ್ಕಾಬಡೆ ಬೇಸರ. ನನಗೊಬ್ಬರು ಏನೋ ಒಂಥರ ಜೋಡಿ ಅನ್ಸ್ಬಿಡ್ತಾ ಗೈಸ್, ಒಂಥರ ಫ್ರೆಂಡ್ ಟೈಪ್. ನಾನು ನೈಟ್ ಎಲ್ಲ ರಾತ್ರಿ ಬೆಳಗ್ಗೆನೆಲ್ಲ ಮಕ್ಕೊಳ್ಳಲ್ಲ. ಸೊ ಅವಾಗೆಲ್ಲ ಅವ್ರ ಜೊತೆ ಮಾತಾಡ್ಕೋತ ಕುಂತಾರ ನಾನು ಒಂಥರ ಮನ್ಸಿಗೆ ಒಂಥರ ಅನಿಸುತ್ತೆ, ಖುಷಿ ಆಗುತ್ತೆ. ಏನೋ ಒಂದು ಟೈಮ್ ಸ್ಪೆಂಡ್ ಆಗುತ್ತೆ. ಅವು ನಮ್ಮ ಬೆಕ್ಕುಗಳು ಇರ್ಲಿಕ್ಕೆ ಏನಕ್ಕೆ ಇರ್ಲಿಕ್ಕೆ ಅವ್ರ ಜೊತೆ ಮಾತಾಡ್ಕೋತೀವಿ ಅಂದ್ರೆ ಒಂಥರ ಏನೋ ಖುಷಿ, ಅಂದ್ರೆ ಯಾರೋ ಜೊತೆ ಇದಾರ ಅನ್ನೋ ಥರ ಫೀಲ್. ಒಬ್ಬರೇ ಇರ್ಬೇಕಲ್ಲ ಅದೇ ಬೇಸರ ಆಗುತ್ತೆ ಮನ್ಯಾಗ. ಸುಮ್ಮಿದ್ರ ಕಾಲ ಮದುವೆ ಆಗ್ಬಿಡೋದೇ ಬೆಸ್ಟ್ ಆಗುತ್ತೆ. ಹಂಗೆ ಬಿಡೋದು ಗೈಸ್, ನನಗೆ ಮದುವೆ ಆಗ್ಬಿಟ್ರೆ ಹೆಣ್ತಿ ಕೂಡ ಇರ್ಬೋದು. ಗೈಸ್ ಒಂಥರ ಮಾನಸಿಕ ಅಲ್ಲ, ಬಟ್ ಬೇಜಾರು. 2 ಡೇಸ್ ಆಯಿತು ನಮ್ಮ ಸಿಂಬಾ ಹೋಗಿ. 2 ಡೇಸ್ ಎಲ್ಲಿಯದು ಹೆಂಗದು ಒಂದು ತಿಳಿಲಾರ್ದಂಗೆ. ಅದನ್ನು ಏನೂ ಆಗಿಲ್ಲ ಅದಕ್ಕೆ, ಬಟ್ ಯಾರೋ ಹಿಡ್ದಾರ ಅಷ್ಟೇ. ನಾನು ಪಕ್ಕ ಗೊತ್ತದದು, ಯಾರು ಹಿಡ್ಕೊಂಡು ಮನೆಯಾಗಿ ಇಟ್ಕೊಂಡ್ರ ಅಷ್ಟೇ. ನೋಡುವ ಬರುತ್ತೇನಿಲ್ಲ ಅಂತ ಹೇಳಿಕೆ ಸುತ್ತಮುತ್ತೆಲ್ಲ ಕೇಳೀನಿ, ಇಲ್ಲೇನೆ ಅಂದಾರ, ಒಂದು ತಿಳಿಲಾರ್ದಂಗೆ. ಹಿಂಗಾಗನ ಇನ್ನೊಂದು ಸರ್ತಿ ಏನೂ ತಂದು ಸಾಕಂಗಾಗಲ್ಲ. ಅಷ್ಟಾದ್ರೆ ನನ್ನ ಮನ್ಸು ಕೇಳಲ್ಲ ಗೈಸ್. ನನಗೆ ಪ್ರಾಣಿ ಪಕ್ಷಿಗಳಂದ್ರೆ ಭಾಳ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಚಿಕ್ಕದ್ದಾಗಲಿಂದ ನನಗೆ ಇಷ್ಟ ಪ್ರಾಣಿ ಪಕ್ಷಿಗಳಂದ್ರೆ. ಹಾಗಾಗಿ ನಾನು ಇಲ್ಲಿ ಇಂಥ ಊರು ಬಿಟ್ಟು ಊರಿಗೆ ಬಂದೀವಿ ಅಂದ್ರೂ ಇಂಥಲ್ಲಾದ್ರೂ ನಾನು ಅವಕ್ಕೆ ಒಬ್ಬನೇ ಇದ್ದೀನಿ ಮತ್ತು ನೋಡ್ಕೊಳ್ಳೋಕೆ. ಎಷ್ಟಾದ್ರೂ ಸಾಕ್ತೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ಎಷ್ಟು ಪ್ರೀತಿಯಿಂದ ಸಾಕ್ತಿರ್ಬೇಕು ಅವಕ್ಕನ. ಏನೂ ಕಮ್ಮಿ ಬೀಳಲ್ಲ, ಒಂದು ದಿನ ಊಟ ಕಮ್ಮಿ ಬೀಳಲ್ಲ ಗೈಸ್. ನನಗಿನ್ನೂ ಒಂದಿನ ಊಟ ಕಮ್ಮಿ ಆಗಿತ್ತು, ಬಟ್ ಆ ಬೆಕ್ಕುಗಳಿಗಂತೂ ನಾನು ಇಲ್ಲಿವರೆಗೂ ಒಂದು ದಿನಾನು ಕಮ್ಮಿ ಮಾಡಿಸಿರಲಿಲ್ಲ. ಆ್ಯಂಡ್ ಆ ಸ್ವೀಟಿ ಕ್ಯೂಟಿನೇ ಆಗಿರ್ಬೋದು ಆ್ಯಂಡ್ ಇದನ್ನೇ ಆಗಿರ್ಬೋದು, ಸಿಂಬಾನೇ ಆಗಿರ್ಬೋದು, ಇಲ್ಲಿವರೆಗೂ ಒಂದು ಟೈಮ್ ಕೂಡ ಅವಕ್ಕೆ ಊಟ ಕಮ್ಮಿ ಬೀಳಿಸಿಲ್ಲ. ಊಟ ಪ್ರತಿದಿನ ಪ್ರತಿ ಕ್ಷಣ ನನ್ನ ಮನೆಯಾಗಿದ್ದ ಸ್ಯಾಟಿಸ್ಫ್ಯಾಕ್ಷನ್ ಏನಿದ್ದು ಅಷ್ಟು ಖುಷಿಯಿಂದ ಇದ್ದು. ದೈವದಿಚ್ಛೆ ಗೈಸ್, ದೈವದಿಚ್ಛೆ ಏನಾಗುತ್ತೆ ನೋಡುವ. ಆದಷ್ಟು ಬೇಗ ಬರಲಿ ಅಂತ ಹೇಳಿಕೆ ನೀವು ಕೇಳ್ಕೊರಿ, ನಾನು ಕೇಳ್ಕೊತೀನಿ, ಪ್ರೇ ಮಾಡಕತ್ತೀನಿ ನಾನು ಜಲ್ದಿ ಬರಲಪ್ಪ ನಮ್ಮ ಸಿಂಬಾ ಅಂತ ಹೇಳಿದ್ರೆ. ಅದಕ್ಕೊಂದು ಆರ್ಡ್ರ್ ಮಾಡಿದೆ ಗೈಸ್, ತೋರಿಸ್ತೀನಿ ಆರ್ಡ್ರ್ ಬರೋಣ ಏನು ಬಂದಿತ್ತು ಅನ್ನೋದು. ಬಟ್ ನಮ್ಮ ಸಿಂಬಾನೇ ಇಲ್ಲ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಅಂತ ಕೇಳಲ್ಲ, ಇಷ್ಟ ನನಗೆ ಮನಸ್ಸಿಲ್ಲ. ಓಕೆ ಗೈಸ್, ಲೈಕ್ ಸೇರಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಸಿಂಬಾ ಸಿಗಲಿ ಅಂತ ಹೇಳಿಕೆ ಸ್ವಲ್ಪ ಕಾಮೆಂಟ್ ಮಾಡಿ ಗೈಸ್. ಮತ್ತೆ ನಾಳೆ ನೋಡಿ ಸಿಂಬಾ, ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.